ಈ ದಿನ ಯುದ್ಧಾರಂಭವಾದ 4 ಘಳಿಗೆಗೆ ಪಿತಾಮಹ ಭೀಷ್ಮರು ನಾನಿನ್ನು ಯುದ್ಧ ಮಾಡುವುದಿಲ್ಲ, ಸೇನಾಪತಿ ಪದದಿಂದ ನಿವೃತ್ತನಾಗ್ತೇನೆಂದು ಘೋಷಿಸಿ ತಮ್ಮ ರಥವನ್ನು ಯುದ್ಧರಂಗದಿಂದ ಹಿಂತಿರುಗಿಸುವಂತೆ ಸಾರಥಿಗೆ ಹೇಳಿಬಿಟ್ಟರು. ಅಯ್ಯೋ, ಅಲ್ಲಿಂದ ನೇರವಾಗಿ ತಮ್ಮ ಶಿಬಿರಕ್ಕೂ ಹೋಗಲಿಲ್ಲ. ಮತ್ತೆಲ್ಲೋದ್ರು? ಯುದ್ಧ ಕ್ಷೇತ್ರದಿಂದ ತುಂಬಾ ಹಿಂದೆ ಅದರ ಸತ್ತು ಗದ್ದಲ ಧೂಳುಗಳಿಂದ ಹೊರಗೆ ಸತ್ತ ಆನೆ ಕುದುರೆ ಸೈನಿಕರ ಹೆಣಗಳ ದುರ್ನಾಥದ ವಲಯದ ಹಿಂದೆ ಗಾಳಿ ಬೀಸಿದಾಗ ದುರ್ನಾಥವನ್ನು ತಪ್ಪಿಸಿಕೊಳ್ಳಲಾಗುವುದಿಲ್ಲವಾದರೂ ಸಾಕಷ್ಟು ದೂರ ಯುದ್ಧಕ್ಕೆ ನೀರು ಸರಬರಾಜು ಮಾಡುವ ಸರೋವರದ ಹತ್ತಿರ ಒಂದು ಮರದ ಕೆಳಗೆ ಕೂತು ನಿರಾಹಾರಿಯಾಗಿ ಪ್ರಾಣ ಬಿಡುವುದೆಂದು ನಿಶ್ಚಯಿಸಿದ್ದಾರೆ. ಸೇನಾಪತಿಯ ಇಲ್ಲದೆ ಚದುರುತ್ತಿದ್ದ ಸೇನೆಯ ನಡುವೆ ಕರ್ಣ ಮಹಾರಾಜರು ಪ್ರವೇಶಿಸಿ ಕಾದಾಟವನ್ನು ಮುಂದುವರಿಸಿದ. ತಿಳಿಸುವಷ್ಟು ಸುದ್ದಿಯಾಯಿತೆಂದು ಹೊರಟು ತಮ್ಮ ಸನ್ನಿಧಿಯಲ್ಲಿ ಕೈ ಮುಗಿದು ನಿಂತೇ ಇದ್ದೇನೆ ಮಹಾರಾಜ. ಭೀಷ್ಮರು ಹೀಗೆ ಮಾಡಲು ಕಾರಣ? ನನ್ನ ಕಡೆಯ ಸುದ್ದಿ ಸಂಗ್ರಾಹಕರ ಪ್ರಕಾರ ಭೀಷ್ಮರು ಸೇನಾನಿಯಾಗಿರುವ ತನಕ ಈ ಯುದ್ಧದಲ್ಲಿ ನಿಶ್ಚಯವಾದದೇನೂ ನಡೆಯಲಾರದು ಅಂತ ಪಾಂಡವರು ಅರ್ಥ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ನಮ್ಮ ಐವರ ಮೇಲೆ ಯಾರು ನೇರವಾಗಿ ಯುದ್ಧ ಮಾಡ್ತಿಲ್ಲ, ಅಲ್ಲದೆ ಅಜ್ಜನು ಆ ರೀತಿಯ ಯುದ್ಧವನ್ನು ನಿರ್ದೇಶಿಸುತ್ತಿದ್ದಾರೆ. ಭೀಷ್ಮರ ಮೇಲೆ ಬಿದ್ದುಕೊಳ್ಳಲು ಪಾಂಡವರನ್ನು ಕೂಡ ಯಾರು ಸಿದ್ಧರಿರಲಿಲ್ಲ. ಎಷ್ಟಾದರೂ ಚಿಕ್ಕಂದಿನಿಂದ ಸಾಕಿ ಸಲಹಿದವರನ್ನ ಕರುಳಲ್ಲದೆ ಅಲ್ಲದೆ ಬಿಲ್ಲು ಬಾಣ ಹಿಡಿದು ಯುದ್ಧ ಮಾಡುವವರನ್ನ ಹೊಡೆದುಕೊಳ್ಳಬಹುದು. ಆದ್ರೆ ರಥದಲ್ಲಿ ದಿಬ್ಬಿಗೆ ಒರಗಿ ಮೆತ್ತೆ ಮೇಲೆ ಕುಳಿತು ಹಿನ್ನೆಲೆಯಿಂದ ನಿರ್ದೇಶಿಸುವ ಈ ಮುದುಕರನ್ನು ಕೊಡುವುದು ಹೇಗೆ? ಅದೇನಂತ ಇದರ ಪಾಂಡವರು ಹೀಗೆ ತೊಳಲುತ್ತಿರುವಾಗ ಅವರ ಕಡೆ ಯಾದವರ ಕೃಷ್ಣ ಒಂದು ತಂತ್ರ ರೂಪಿಸಿದನಂತೆ. ಹಾ, ಈ ದಿನ ಶತ್ರು ಪಕ್ಷದ ಸೇನಾನಿಯನ್ನು ಕೊಲ್ಲುವುದು ನಿಶ್ಚಿತ, ಅವನನ್ನು ಕೊಲ್ಲುವುದಕ್ಕಾಗಿ ಜನ್ಮ ತಳೆದ ವಿಶೇಷ ಮಾನವನು ನಮ್ಮ ನಾಯಕನಾಗುತ್ತಾನೆ ಎಂದು ಪ್ರಚಾರ ಮಾಡಿ ಎಂದರಂತೆ ಕೃಷ್ಣ. ವಿಶೇಷ ಮಾನವ ಅಂದ್ರೆ ಅದೇ ಭೀಷ್ಮರನ್ನು ಕೊಂದು ಸೇಡು ತೀರಿಸಿಕೊಳ್ಳಬೇಕೆಂದು ಕಾಶಿರಾಜನ ಮಗಳು ಅಮ್ಮೆ ಎನ್ನುವವಳು ಬೆಂಕಿಗೆ ಬಿದ್ದು ಪ್ರಾಣ ತ್ಯಾಗ ಮಾಡಿ ಮರುಜನ್ಮ ಪಡೆದು ಅನಂತರವೂ ಪ್ರಾಣ ಹತ್ಯೆ ಮಾಡಿಕೊಂಡು ಈಗ ದ್ರುಪದನ ಹಿರಿಯ ಮಗನಾಗಿ ಮಗನೆಂತದು ಹೆಣ್ಣು ಅಲ್ಲದ ಗಂಡು ಅಲ್ಲದ ಶಿಖಂಡಿಯಾಗಿ ಹುಟ್ಟಿಲ್ಲವೇ? ಅಮ್ಮ ಪಾಂಡುವಿನ ಅಮ್ಮ ಇಬ್ಬರಿಗಿಂತಲೂ ಹಿರಿಯರು. ದೊಡ್ಡಪ್ಪ ಸ್ವಯಂವರದಲ್ಲಿ ಈ ಮೂವರನ್ನು ಗೆದ್ದು ಕೈಕಾಲು ಕಟ್ಟಿ ರಥದಲ್ಲೇ ಹಾಕಿಕೊಂಡು ಇಲ್ಲಿಗೆ ತಂದಾಗ ನಾನು ಶಿಖಂಡಿಯನ್ನ ನೋಡಿದೆ. ಒಬ್ಬರಿಂದ ಒಬ್ಬರಿಗೆ ಹರಡಿ ನಮ್ಮ ಕಡೆಯವರು ಇರಲಿ ಅವರ ಕಡೆಯ ಸೈನಿಕರೇ ಕೊಳ್ಳಿ ಎಂದು ಶುರು ಮಾಡಿದವು ಅರ್ಥಗಳಿಗೆ ಯಾರು ನಿಲ್ಲಲಿಲ್ಲ. ಅವರು ಹೀಗೆಂದ ಎಂದು ಕೇಳಿಸಿಕೊಂಡವರು ತಮ್ಮ ಹಿಂದಿನವರಿಗೆ ಹೇಳಿ ಅವರು ಅವರ ಹಿಂದಿನವರಿಗೆ ತಿಳಿಸಿ ಅಂತೂ 10 ದಿನಗಳಿಂದ ನಡೆಯುತ್ತಿದ್ದ ಘೋರ ಯುದ್ಧದ ನಡುವೆ 2 ಕಡೆಯ ಸೈನಿಕರಿಗೆ ಎಂಥ ಮನರಂಜನೆ! ಇಡೀ ಯುದ್ಧ ರಂಗವೇ ನಗೆಯ ಮರತವಾಗಿ ಬಿಟ್ಟಿತು. ಕೆಲವರಂತೂ ಶಿಖಂಡಿಯಂತೆ ಸೊಂಟ ಪಳಗಿಸಿಕೊಂಡು ಕುಣಿಯಲು ಪ್ರಾರಂಭಿಸಿದರು. ಅವರ ಕಡೆಯ ಸೈನಿಕರೇ ಹೀಗೆ